ಖುಷೀಸ್ ಹೆಲ್ದಿ ಕಿಚನ್. ಇವತ್ತು ಖುಷೀಸ್ ಹೆಲ್ದಿ ಕಿಚನ್ ಅಲ್ಲಿ ಖುಷಿ ಅವರ ಹಸ್ಬೆಂಡ್ ಖುಷಿಗೋಸ್ಕರ ಏನೋ ಸ್ಪೆಷಲ್ ಆಗಿ ಸ್ಪೈಸಿ ಚಿಕನ್ 65 ಮಾಡ್ತಾ ಇದ್ದಾರೆ. ಸೊ ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಈಗ ನಾವು ಇಲ್ಲಿ 1/2 ಕಿಲೋ ಚಿಕನ್ ಅನ್ನ ತಗೊಂಡಿದ್ದೀನಿ. ಇದನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರೋ ಅಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಅರಿಶಿನ, 1 ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಮೆಣಸಿನ ಕಾಳು ಪುಡಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ನೋಡಿ ಹಾಕೊಳ್ಳಿ, ಸ್ವಲ್ಪ ಮೊಸರು, ಚಿಕನ್ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಮೊಸರನ್ನು ಯೂಸ್ ಮಾಡ್ತಾ ಇದೀವಿ, ಹಾಗೆ ಸ್ವಲ್ಪ ನಿಂಬೆಹಣ್ಣು, ನಿಮಗೆ ಹುಳಿಗೆ ಎಷ್ಟು ಬೇಕಂತ ಅನ್ಸುತ್ತೋ ಅಷ್ಟು ನಿಂಬೆಹಣ್ಣನ್ನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ನಿಂಬೆ ಹೋಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ 2 ಸ್ಪೂನ್ ಎಣ್ಣೆ, ಇದೆಲ್ಲ ಹಾಕಿ ಇದನ್ನ ನೀಟಾಗಿ ಕಲಿಸ್ಕೊಂಡು ಒಂದು 1/2 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಡೋಣ. ಈಗ ಚಿಕನ್ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಆಗಿದೆ. ಈಗ ನಾನಿಲ್ಲಿ ಏರ್ ಫ್ರೈಯರ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ಬೇಯಿಸ್ಕೊತಾ ಇದ್ದೀನಿ. ಡಯಟ್ ಕಾನ್ಶಿಯಸ್ ಇರೋರು, ಹೆಲ್ತ್ ಕಾನ್ಶಿಯಸ್ ಇರೋರು ಈ ಥರ ಏರ್ ಫ್ರೈಯರ್ ಅಲ್ಲಿ ಮಾಡಿಕೊಂಡು ತಿನ್ಬೋದು. ಹಾಗೆ ಏರ್ ಫ್ರೈಯರ್ ಇಲ್ಲ ಅಂತ ಅನ್ನೋರು ನೀವು ಆಯಿಲಲ್ಲೇ ಡೀಪ್ ಫ್ರೈ ಮಾಡಿಕೊಂಡು ಕೂಡ ತಿನ್ಬೋದು. ಈಗ ನಾವು ಏರ್ ಫ್ರೈಯರ್ ಇಡ್ತಾ ಇದ್ದೀನಿ. 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದನ್ನ 20 ನಿಮಿಷ ನಾವು ಬೇಯಿಸ್ಕೊಳ್ಳೋಣ. ನಿಮಿಷ ಈಗ ಆಗಿದೆ. ಇದನ್ನೆಲ್ಲ ಫ್ಲಿಪ್ ಮಾಡಿಕೊಂಡು ಮತ್ತೆ ಇನ್ನ 10 ನಿಮಿಷ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲೇನೆ ಕುಕ್ ಮಾಡ್ಕೋಬೇಕು. ಮತ್ತೆ ಈಗ ನಾನು ಇಡ್ತಾ ಇದ್ದೀನಿ ಏರ್ ಫ್ರೈಯರ್ ಅಲ್ಲಿ. ಸೊ ಮತ್ತೆ 10 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಈಗ ಚಿಕನ್ 65 ರೆಡಿ ಆಗಿದೆ. ನೋಡಿ, ಟೇಸ್ಟಿಯಾಗಿ ಫುಲ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಸೊ ಇದೇ ಯಮ್ಮಿ ಅಂಡ್ ಟೇಸ್ಟಿ. ನೀವು ತಿನ್ಬೇಕು ಅಂದ್ರೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೂ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.